ರಾಕಿ ಬಾಯ್ ಕೆಜಿಎಫ್ ಆದ ನಂತರ ಪ್ಯಾನ್ ಇಂಡಿಯಾ ಬಿಟ್ಟು ಪ್ಯಾನ್ ವರ್ಲ್ಡ್ನಲ್ಲಿ ಕನ್ನಡದ ಗತ್ತು ಏನು ಅನ್ನೋದನ್ನ ತೋರಿಸೋಕೆ ಸಜ್ಜಾಗಿದ್ದು, ಇದಕ್ಕೆ ಟಾಕ್ಸಿಕ್ ಮೂಲಕ ಅಡಿಪಾಯ ಹಾಕಿದ್ದಾರೆ. ನಾವು ಬಾಲಿವುಡ್ಗೆ ಹೋಗಲ್ಲ, ಬಾಲಿವುಡ್ ಅನ್ನ ಇಲ್ಲಿಗೆ ಕರೆಸ್ತೀನಿ ಅನ್ನೋ ಯಶ್ ಮಾತು ಈಗ ಕನ್ನಡ ಭಾಷೆಯ ಅಭಿಮಾನಕ್ಕೆ ಸಾಕ್ಷಿಯಾಗಿದೆ. ಪರಭಾಷಾ ಕಲಾವಿದರಿಗೆ ಕನ್ನಡ ಕಲಿಸೋಕೆ ಯಶ್ ಏನ್ ಮಾಡಿದ್ದಾರೆ ಗೊತ್ತಾ? ಬನ್ನಿ ಹಾಗಾದ್ರೆ ಟಾಕ್ಸಿಕ್ ಅಡ್ಡಾದ ಕನ್ನಡ ಪ್ರೇಮದ ವಿಶೇಷ ಸಂಗತಿ ನಿಮಗೆ ತೋರಿಸ್ತೀವಿ. ರಾಕಿಂಗ್ ಸ್ಟಾರ್ ಯಶ್ ಥಿಯೇಟರ್ ಮುಂದೆ ದೊಡ್ಡ ಕಟೌಟ್ ಹಾಕಿಸ್ತೀನಿ, ಭಾರತದ ನಂಬರ್ 1 ನಟ ಆಗ್ತೀನಿ ಅಂತ ಕಂಡ ಕನಸನ್ನ ನನಸಾಗಿಸಿಕೊಂಡ ಛಲಗಾರ, ಮೊಗ್ಗಿನ ಮನಸ್ಸಿನ ಈ ಹುಡುಗ ಕೆಜಿಎಫ್ ಮೂಲಕ ಪ್ಯಾನ್ ಇಂಡಿಯಾ ಮಾತ್ರವಲ್ಲ ಗ್ಲೋಬಲ್ ಸ್ಟಾರ್ ಆದ ಕತೆ ರೋಚಕ ಅಂತ ನಿಮಗೂ ಗೊತ್ತು. ರಾಜಾವುರಿಯ ಈ ಕಿರಾತಕ ಅದ್ಯಾವಾಗ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಕಥೆಯನ್ನ ಆಯ್ಕೆ ಮಾಡಿಕೊಂಡ್ರು, ಆಗ ಕಥೆಯ ವಿಚಾರದಲ್ಲಿ ಮಾಸ್ಟರ್ ಪೀಸ್ ಆಗೋದ್ರು. ಯಶ್ ಕನಸಿಗೆ ಬುನಾದಿ ಹಾಕಿದ್ದು ಪ್ರಶಾಂತ್ ನೀಲ್ ಎಂಬ ಉಗ್ರಂ ಅವತಾರದ ನಿರ್ದೇಶಕ. ಇದಕ್ಕೆ ಸಾಥ್ ಕೊಟ್ಟಿದ್ದು ಹೊಂಬಾಳೆ ಫಿಲ್ಮ್ಸ್ ಎನ್ನುವಂತಹ ಸಂಸ್ಥೆ. ಇವರೆಲ್ಲರೂ ಸೇರಿ ಕಟ್ಟಿದ ಕೆಜಿಎಫ್ ಸಾಮ್ರಾಜ್ಯ ಇದೆಯಲ್ಲ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿತ್ತು. ಝೀರೋದಂತಹ ಸಿನಿಮಾ ಮೂಲಕ ಬಂದ ಬಾದ್ಶಾ ಶಾರುಖ್ ಖಾನ್ ಕೂಡ ಯಶ್ರ ಕೆಜಿಎಫ್ ಅಬ್ಬರಕ್ಕೆ ತಂಡ ಹೊಡೆದು ಹೋಗಿದ್ರು. ಆವತ್ತಿನಿಂದ ಕನ್ನಡ ಸಿನಿಮಾ ಬಗ್ಗೆ ಮೂಗು ಮುರಿಯುತ್ತಿದ್ದಂತಹ ಮಂದಿ ಕನ್ನಡ ಸಿನಿಮಾಗಳಿಗೆ ಹೆದರೋಕೆ ಶುರು ಮಾಡಿದ್ರು. ಕೆಜಿಎಫ್ ಭಾಗ 1 300 ಕೋಟಿ ಕಲೆಕ್ಷನ್ ಮಾಡಿದ್ರೆ, ಕೆಜಿಎಫ್ ಭಾಗ 2 1300 ಕೋಟಿ ಗಳಿಸುವ ಮೂಲಕ ಕೆಜಿಎಫ್ 3 ಯಾವಾಗ ಅಂತ ಕೇಳುವಷ್ಟರ ಮಟ್ಟಿಗೆ ರಾಕಿ ಬಾಯ್ ಇಂಡಿಯಾ ಮಾತ್ರವಲ್ಲ ವರ್ಲ್ಡ್ ವೈಡ್ ಸದ್ದಾಗಿ ಹೋಗಿದ್ರು. ಕೆಜಿಎಫ್ 2 ನಂತರ ಟಾಕ್ಸಿಕ್ ಸಿನಿಮಾದ ಕಥೆಯನ್ನ ಅಳೆದು ತೂಗಿ ಆಯ್ಕೆ ಮಾಡಿದ ರಾಕಿ ಬಾಯ್ ಈ ಸಿನಿಮಾ ಮೂಲಕ ಕೆವಿಎನ್ ಜೊತೆ ಸೇರಿ ತಾವು ಕೂಡ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಟಾಕ್ಸಿಕ್ ಟೀಸರ್ನಲ್ಲಿ ಮಾಸ್ ಅಂಡ್ ಕ್ಲಾಸ್ ಆಗಿ ರೆಟ್ರೋ ಹ್ಯಾಂಗ್ ಓವರ್ನಲ್ಲಿ ಕಂಗೊಳಿಸುತ್ತಿರೋ ಯಶ್ ಟಾಕ್ಸಿಕ್ ಅಡ್ಡಾದಲ್ಲಿ ಒಂದು ಸುದ್ದಿ ಇದ್ದಕ್ಕಿದ್ದಂತೆ ಸದ್ದು ಮಾಡ್ತಾ ಇತ್ತು. ಅದುವೇ ಸಿನಿಮಾ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಬಿಡುಗಡೆ ಆಗುತ್ತೆ ಅಂತ. ಹೌದು, ಇದೇ ಕಾರಣಕ್ಕೆ ಗ್ಲೋಬಲ್ ಲೆವೆಲ್ನಲ್ಲಿ ಸದ್ದು ಆಗೋಕೆ ಪರಭಾಷಾ ಕಲಾವಿದರನ್ನೇ ಗುಡ್ಡೆ ಹಾಕಿಕೊಂಡಿರೋ ಯಶ್ ಇದೀಗ ಆ ನಟರಿಗೆ ಕನ್ನಡ ಕಲಿಸೋಕೆ ಕನ್ನಡ ಟೀಚರ್ ಅನ್ನ ನೇಮಿಸಿದ್ದಾರಂತೆ. ಆ ಸುದ್ದಿಯನ್ನ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸ್ತಾ ಇರೋ ಅಕ್ಷಯ್ ಒಬೇರಾಯ್ ಅವರೇ ಹೇಳಿಕೊಂಡಿದ್ರು. ಅಲ್ಲದೆ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸ್ತಾ ಇರೋ ಪರಭಾಷಾ ಕಲಾವಿದರಿಗೆ ಕನ್ನಡ ಭಾಷೆ ಕಲಿಸೋಕೆ ಟೀಚರ್ ಅನ್ನ ನೇಮಿಸಿದ್ದಾರಂತೆ. ಇದರಿಂದಾಗಿ ತಾನು ಕನ್ನಡ ಕಲಿತಿರೋದಕ್ಕೆ ಸಹಾಯವಾಗ್ತಿದ್ದು, ಇಂಗ್ಲಿಷ್ಗಿಂತ ಕನ್ನಡ ಭಾಷೆ ಕಲಿಯೋದು ತುಂಬಾನೇ ಸುಲಭ ಅಂತ ಹೇಳಿಕೊಂಡಿದ್ದಾರೆ. ಯಶ್ ಜೊತೆಗೆ ಕೆಲಸ ಮಾಡುವುದು ನನಗೆ ತುಂಬಾ ಆಶ್ಚರ್ಯವನ್ನುಂಟು ಮಾಡಿತ್ತು. ಅವರ ಎದುರು ನಟಿಸೋಕೆ ನನಗೆ ಸ್ವಲ್ಪ ಸಮಯ ಕೂಡ ಹಿಡಿತು. ಎಲ್ಲರಂತೆ ನಾನು ಕೂಡ ಕೆಜಿಎಫ್ ಸಿನಿಮಾಗಳ ದೊಡ್ಡ ಅಭಿಮಾನಿ. ಯಶ್ ಅವರು ವಿಶೇಷ ಮತ್ತು ಅವರ ಚಿಂತನೆ ಯಾವಾಗಲೂ ಕೂಡ ಬೇರೆಯವರಿಗಿಂತ ದೊಡ್ಡದಾಗಿರುತ್ತೆ. ಸ್ವಂತವಾಗಿ ದೊಡ್ಡದಾಗಿ ಯೋಚಿಸಲು ಯಶ್ ಅವರು ನನಗೆ ಸ್ಫೂರ್ತಿ ಎಂದಿದ್ದಾರೆ ಅಕ್ಷಯ್ ಅವರು. ಯಶ್ ಆಲೋಚನೆ ಮಾಮೂಲಿಯದ್ದಲ್ಲ. ಎಲ್ಲರಿಗಿಂತ ವಿಭಿನ್ನವಾದ ಸಿನಿಮಾ ಕನಸನ್ನ ಕಂಡಿರುವಂತಹ ಯಶ್ ಟಾಕ್ಸಿಕ್ ನಂತರ ಗ್ಲೋಬಲ್ ಸಿನಿಮಾಕ್ಕೆ ನಿರ್ದೇಶಕಿಯಾಗಿ ಗೀತು ಮೋಹನ್ ದಾಸ್ ಅವರಿಗೆ ಅವಕಾಶ ಕಲ್ಪಿಸಿದ್ದು ವಿಶೇಷ. ಇದರ ಜೊತೆಗೆ ರಾಮಾಯಣಂನಂತಹ ಸಿನಿಮಾದಲ್ಲಿ ಯಶ್ ರಾವಣನಾಗಿ ಕೂಡ ನಟಿಸ್ತಾ ತಾನು ಹೀರೋ ಮಾತ್ರವಲ್ಲ ನೆಗೆಟಿವ್ ಪಾತ್ರಕ್ಕೂ ಕೂಡ ಸೈ ಅಂತಿದ್ದಾರೆ. ಒಟ್ನಲ್ಲಿ ಕೆಜಿಎಫ್ ನಂತರ ಯಶ್ ದೊಡ್ಡ ಮಟ್ಟದಲ್ಲಿ ಬರ್ತಿದ್ದಾರೆ, ಅದು ಕೂಡ ಟಾಕ್ಸಿಕ್ ಮೂಲಕ. ಗ್ಲೋಬಲ್ ಲೆವೆಲ್ ಅವರು ತಮ್ಮ ಅಭಿಮಾನಿಗಳು ಕೂಡ ನಿರಾಶೆ ಮಾಡಲ್ಲ. ನನ್ನ ಕನ್ನಡದ ಪ್ರೀತಿಯು ಇನ್ನೂ ಕಮ್ಮಿ ಆಗಿಲ್ಲ ಅನ್ನೋ ಯಶ್ರ ಈ ಒಂದು ನಡವಳಿಕೆ ನಿಜಕ್ಕೂ ಕೂಡ ಇವತ್ತಿನ ಹಾಗೂ ಮುಂದಿನ ಪೀಳಿಗೆಗಳಿಗೆ ಮಾದರಿ ಅಂದ್ರೂ ಕೂಡ ಅಚ್ಚರಿಯಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.